ತುಂಗಭದ್ರಾ ಡ್ಯಾಂನ ನದಿ ಪಾತ್ರದ ಜನರ ಆತಂಕ ಎದುರಾಗ್ತಾ ಇದೆ. 19ನೇ ಕ್ಲಸ್ಟರ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರುವ ಹಿನ್ನೆಲೆಯಲ್ಲಿ 105 ಟಿಎಂಸಿ ಇರುವಂತಹ ನೀರಲ್ಲಿ 55ರಿಂದ 65 ಟಿಎಂಸಿ ವರೆಗೆ ನೀರು ಖಾಲಿ ಮಾಡಲೇಬೇಕು ಅಂತಹ ಒಂದು ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಯಾಕಂದರೆ 19ನೇ ಕ್ಲಸ್ಟ್ ಗೇಟ್ ಚೈನ್ ಕಟ್ ಆಗಿರೋದ್ರಿಂದಾಗಿ ನಿರಂತರವಾಗಿ ನೀರು ಅಪಾರ ಪ್ರಮಾಣದಲ್ಲಿ ಹರಿದು ಹೋಗುತ್ತೆ. ಇನ್ನು ಆ ಗೇಟನ್ನು ಮೇಲೆ ಎತ್ತಿ ಮತ್ತೆ ಅದನ್ನು ಆ ಚೈನ್ ಲಿಂಕ್ ಏನಿದೆ ಅದನ್ನು ಸರಿಪಡಿಸಬೇಕು ಅಂದರೆ 105 ಟಿಎಂಸಿ ಇರುವಂತಹ ನೀರನ್ನು 65ರಿಂದ 55ರವರೆಗೆ ನೀರು ಖಾಲಿ ಮಾಡಬೇಕಾಗತ್ತೆ. 20ರಿಂದ 21 ಅಡಿಯಷ್ಟು ನೀರು ಖಾಲಿ ಆದರೆ ಮಾತ್ರ ಆ ಗೇಟನ್ನು ದುರಸ್ತಿ ಮಾಡುವಂತಹ ಕಾರ್ಯ ಆರಂಭ ಆಗತ್ತೆ. ಇನ್ನು ಗೇಟ್ ಕಟ್ ಆಗಿರೋದ್ರಿಂದಾಗಿ ಏನಾಗತ್ತೆ ಅನ್ನುವಂತಹ ಆತಂಕದಲ್ಲೂ ಕೂಡ ಮುನಿರಾಬಾದ್ನ ಜನರು ಇದ್ದಾರೆ. ಟಿಬಿ ಬೋರ್ಡ್ ವಿರುದ್ಧ ಆಕ್ರೋಶ ಕೂಡ ರೈತರು ಹೊರಹಾಕ್ತಾ ಇದ್ದಾರೆ. ಸ್ಥಳೀಯರು ಮೊದಲೇ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿಲ್ಲ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ. ಕೊಪ್ಪಳ, ಬಳ್ಳಾರಿ, ರಾಯಚೂರು ಸೇರಿದಂತೆ 4 ಜಿಲ್ಲೆಗಳ ಜೀವನಾಡಿ, ಅದೇ ರೀತಿಯಾಗಿ ಏನು ಆಂಧ್ರ ಪ್ರದೇಶ ಕೂಡ ಜೀವನಾಡಿ ಅಂತ ಕರೆಸಿಕೊಳ್ಳುವಂಥ ತುಂಗಭದ್ರಾ ಜಲಾಶಯದಲ್ಲಿ ಇದೀಗ ಒಂದು ದೊಡ್ಡ ಪ್ರಮಾದವೇ ನಡೆದೋಗುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ನಾವು ದೃಶ್ಯ ನೋಡ್ತಾ ಇದ್ದು ಏನು ತುಂಗಭದ್ರಾ ಜಲಾಶಯ, ಕೊಪ್ಪಳ ಜಿಲ್ಲೆಯ ಮುಂಡ್ರಾಬಾದ್ ಬಳಿ ಇರುವಂಥ ತುಂಗಭದ್ರಾ ಜಲಾಶಯ ಕಳೆದ ಬಾರಿ ಏನಂದರೆ ಅತಿ ಹೆಚ್ಚು ಏನಂದರೆ ಮಲೆನಾಡು ಭಾಗದಲ್ಲಿ ಮಳೆ ಆಗಿದ್ದರಿಂದ 105 ಟಿಎಂಸಿ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ತುಂಬೋಗಿದೆ. ಸರಿಸುಮಾರು ಅದೇ ಒಂದೇ ಏನು ಗೇಟ್ನಲ್ಲಿ 40,000 ಕ್ಯೂಸೆಕ್ಕನ್ನು ಅದೇ ಹರಿಬಿಡಲಾಗ್ತದೆ. ಈ ಕಾರಣಕ್ಕಾಗಿ ಇವತ್ತು ಏನು ಟಿವಿ ಬೋರ್ಡ್ನ ಅಧಿಕಾರಿಗಳು ಮತ್ತು ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವತ್ತು ಶಾಕ್ ಆಗಿದ್ದಾರೆ. ಅದರ ಜೊತೆಗೆ ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಆ ಗೇಟ್ ಅಳವಡಿಸಬೇಕಂದ್ರೆ ಖಂಡಿತವಲ್ಲೂ ಕೂಡ ಈ ಇತಿಹಾಸ, ಈ ತುಂಗಭದ್ರಾ ಜಲಾಶಯ ಇತಿಹಾಸದಲ್ಲಿ ಯಾವತ್ತೂ ಸಹ ಈ ಗೇಟ್ ಈ ರೀತಿ ಚೈನ್ ಲಿಂಕ್ ಕಟ್ಟಾಗಿ ಗೇಟ್ ಕೂಡ ಕಾಣೆಯಾಗಿದ್ದು ಯಾವತ್ತೂ ಕೂಡ ನೋಡಿದ್ದಿಲ್ಲ. ಆದರೆ ಇದೀಗ ಗೇಟ್ ಕೂಡ ಅಂದರೆ ಅಲ್ಲಿ ಕಣ್ಮರೆಯಾಗಿದೆ. ಅದೇ ರೀತಿಯಾಗಿ ಚೈನ್ ಲಿಂಕ್ ಕಟ್ಟಾಗಿದೆ, ಗೇಟ್ ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದು. ಆ ಕಾರಣಕ್ಕಾಗಿ ಇವತ್ತು ಸ್ವತಃ ಗೇಟನ್ನು ರಿಪೇರಿ ಮಾಡಬೇಕಾದ್ರೆ ಸರಿಸುಮಾರು 20 ಅಡಿ ನೀರನ್ನು ಖಾಲಿ ಮಾಡಲೇಬೇಕು. ಯಾಕಂದರೆ ಸರಿಸುಮಾರು 105 ಟಿಎಂಸಿ ಸಾಮರ್ಥ್ಯ ಇರುವಂಥ ಈ ಜಲಾಶಯದಲ್ಲಿ ಸರಿಸುಮಾರು 60ರಿಂದ 65 ಸಾವಿರ ಟಿಎಂಸಿ 60ರಿಂದ 65 ಟಿಎಂಸಿ ನೀರನ್ನು ಖಾಲಿ ಮಾಡಿದ್ರೆ ಮಾತ್ರ ಏನು ಗೇಟನ್ನು ರಿಪೇರಿ ಮಾಡಬೇಕು. ಆ ಕಾರಣಕ್ಕಾಗಿ ನಿನ್ನೆಯಿಂದ ಸ್ವತಃ ಕೊಪ್ಪಳ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಅವರು ಏನು ನಿನ್ನೆ ರಾತ್ರಿ 11 ಗಂಟೆ 10 ನಿಮಿಷಕ್ಕೆ ತಡರಾತ್ರಿ ಈ ಗೇಟ್ ಚೈನ್ ಲಿಂಕ್ ಕಟ್ಟಾಗಿ ಗೇಟ್ ಕೂಡ ಕಣ್ಮರೆಯಾಗಿರುತ್ತದೆ. ಆ ಕಾರಣಕ್ಕಾಗಿ ಅದೊಂದೇ ಗೇಟ್ನಿಂದ 40,000 ಕ್ಯೂಸೆಕ್ ಹರಿಬಿಡಲಾಗ್ತದೆ. ಆ ಕಾರಣಕ್ಕಾಗಿ ಅಕ್ಕಪಕ್ಕದ ಗೇಟ್ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಇದೀಗ 33 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹರಿಬಿಡಲಾಗ್ತದೆ. ಆ ಗೇಟನ್ನು ಕೂಡ 19ನೇ ಗೇಟ್ ಇದೆ, ಗೇಟನ್ನು ಪರಿಶೀಲನೆ ಮಾಡಿದ್ರು. ಅದ್ರ ಜೊತೆಗೆ ಏನು ಅಲ್ಲಿನ ಏನು ಜಲಸಂಪನ್ಮೂಲ ಸಚಿವರಾದ ಡಿ.ಕೆ. ಶಿವಕುಮಾರ್ ಸೇರಿದಂತೆ CM ಅವರು ಕೂಡ ಮಾಹಿತಿ ತಂದಿದ್ದಾರೆ. ಯಾಕಂದರೆ ದೊಡ್ಡ ಜಲಾಶಯ ಅಲ್ಲ, ಯಾಕಂದರೆ ರಾಜ್ಯದಲ್ಲಿ ಅತಿ ದೊಡ್ಡ ಜಲಾಶಯ ಆಗಿರೋದ್ರಿಂದ ಏನಾದರೂ ಸ್ವಲ್ಪ ಎಡವಟ್ಟಾದರೆ ಖಂಡಿತಗಳು ದೊಡ್ಡ ಪ್ರಮಾದವೇ ನಡೆದು ಹೋಗುತ್ತೆ. ಆ ಕಾರಣಕ್ಕಾಗಿ ಆ ಗೇಟನ್ನು ಅಳವಡಿಸುವಂಥ ಕೆಲಸ ಮತ್ತು ಆ ಗೇಟನ್ನು ರಿಪೇರಿ ಮಾಡುವಂಥ ಕೆಲಸ ಆಗಬೇಕು. ಆ ಕಾರಣಕ್ಕಾಗಿ ರಿಪೇರಿ ಮಾಡಬೇಕಾದ್ರೆ ಬರೋಬ್ಬರಿ ಏನಂತಂದರೆ ಏನು 60 ಟಿಎಂಸಿ ನೀರು ಖಾಲಿ ಮಾಡಲೇಬೇಕು. ಇದರಿಂದ ರೈತರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಈ ರೀತಿ ನೀರು ಖಾಲಿ ಆದರೆ ಖಂಡಿತಲು ಕೂಡ ಬೆಳೆಗೆ ಮುಂದಿನ ಸಂದರ್ಭದಲ್ಲಿ ಬೆಳೆಗೆ ನೀರು ಸಿಗುತ್ತೋ ಅಲ್ಲೋ, ಎರಡನೇ ಬೆಳೆ ನೀರು ಸಿಗುತ್ತಲ್ಲ ಅಂತ ಕೂಡ ರೈತರ ಆತಂಕ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ರೈತರಿಗೆ ಆತಂಕ ಆದರೂ ಕೂಡ ಈಗ ಡ್ಯಾಮ್ನ ಒಂದು ಹಿತದೃಷ್ಟಿಯಿಂದ ಆ ಗೇಟನ್ನು ಅಳವಡಿಸಬೇಕಾಗಿದ್ದರಿಂದ, ಯಾಕಂದರೆ ನೋಡ್ತಾ ಇರೋದು ಯಾವ ರೀತಿ ರಭಸ ಅಂದರೆ ಗೇಟ್ನ ಒಂದು ಚೈನ್ ಲಿಂಕ್ ಕಟ್ಟಾಗಿದ್ದರಿಂದ ರೈತರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನದಿ ಪಾತ್ರದ ಜನರಿಗೆ ಇವತ್ತು ಪ್ರವಾಹದ ಭೀತಿ ಶುರುವಾಗಿದ್ದು. ಅದ್ರ ಜೊತೆಗೆ ಈಗಾಗಲೇ ಜಲಸಂಪನ್ಮೂಲ ಸಚಿವರಂತ ಡಿ.ಕೆ. ಶಿವಕುಮಾರ್ ಕೂಡ ಮಾಹಿತಿ ಪಡೆದುಕೊಳ್ತಿದ್ದಾರೆ ಮತ್ತು ಉನ್ನತ ಅಧಿಕಾರಿಗಳ ಜೊತೆ ಪರಿಣಿತ ಇರುವಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಯಾವ ರೀತಿ ಶೀಘ್ರ ಅಂದರೆ 1 ವಾರದಲ್ಲಿ ಏನಾದರೂ ಇದನ್ನು ರಿಪೇರಿ ಮಾಡಿ ಈ ನೀರನ್ನು ಜಾಸ್ತಿ ಹೊರಗಡೆ ಹೋಗ್ತದೆ. ಯಾಕಂದರೆ ಈ 60 ಟಿಎಂಸಿ ಸಾಮಾನ್ಯ ಎಲ್ಲ 105ರಲ್ಲಿ 60 ಟಿಎಂಸಿ ಹೋದರೆ ಕೇವಲ ಉಳಿಯೋದು 145 ಟಿಎಂಸಿ ನೀರು ಮಾತ್ರ. ಅಂದಾಗ ಅವ ಭಾಳ ಸಮಸ್ಯೆ ಆಗುತ್ತೆ. ಉಳಿದ ಕುಡಿಯುವ ನೀರಿಗೆ ಮುಂದಿನ ಸಂದರ್ಭದಲ್ಲಿ ಬೇಸಿಗೆ ಬಂದರೆ ಅಥವಾ ಏನಾದರೂ ಮಳೆಯಾದ ಸಂದರ್ಭದಲ್ಲಿ ಎರಡನೇ ಬೆಳೆ ಕೂಡ ತುಂಬ ಸಮಸ್ಯೆ ಆಗುತ್ತೆ. ಈಗ ನೋಡ್ತಾ ಇರುವ ದೃಶ್ಯಾವಳಿಯಲ್ಲಿ ವ್ಯರ್ಥವಾಗಿ ಕೂಡ ನೀರು ಹೋಗ್ತಾ ಇರುವಂಥದ್ದು. ಈಗ ಒಟ್ಟಾರೆ ಏನಂತಂದರೆ ಈಗಾಗಲೇ ಟೆಕ್ನಿಕಲ್ನ ಟೀಮನ್ನು ಕರೆಸುವಂಥ ಕೆಲಸ ಈಗಾಗಲೇ ಸಚಿವರು ಮಾಡ್ತಾ ಇದ್ದಾರೆ. ಪ್ರತಿ ಹಂತವಾಗಿ ಕೂಡ ಪ್ರತಿ ಗಂಟೆಗೂ ಕೂಡ ಸಚಿವ ಶಿವರಾಜ್ ಸಂಗಡಿ ಅವರು ಕೂಡ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಈ ಗೇಟನ್ನು ರಿಪೇರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡಿರುತ್ತದೆ. ಒಟ್ಟಾರೆ
ಬಹುದೊಡ್ಡ ರೈತರಿಗೆ ಖುಷಿಯಾಗಿತ್ತು. ಆದರೆ ಜೊತೆಗೆ ಏನು CM ಅವರು ಕೂಡ ಬಂದು ಬಾಗಿನ ಅರ್ಪಿಸುವಂಥ ಕೆಲಸ ಏನಿದೆ 13 ತಾರೀಕು ಆಗಬೇಕಾಗಿತ್ತು. ಆದರೆ ಅದರ ನಡುವೆ ಇದು ಒಂದು ಪ್ರಮಾದ ನಡೆದೋಗಿದೆ. ಈ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಒಂದು ಆತಂಕ ಮನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೀವ್ ಗೌಡ ಜೊತೆ ನಾಗರಾಜ್ ಟಿವಿ ನ್ಯೂಸ್ ಕೊಪ್ಪಳ.